Okay. Good evening to everyone. Welcome to the class once again. I hope I'm audible to everyone. Let us continue the chapter that we had left yesterday. Okay. So the chapter 6 we have started applications of derivatives. ಇದ್ರ weightage around 8 marks. ಇದ್ರ ಮೇಲೆ 1 mark, 2 marks ಮತ್ತೆ 3 marks questions ಬರುತ್ತೆ. ಇದರಲ್ಲಿ ಫಸ್ಟ್ ಅಪ್ಲಿಕೇಶನ್ ನೋಡಿದ್ವಿ ದಟ್ ಈಸ್ ಫೈಂಡಿಂಗ್ ದ ಡೆರಿವೇಟಿವ್ಸ್ ಆಫ್ ಸಮ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಕರೆಕ್ಟ್. ಅದಾದ್ಮೇಲೆ ಸೆಕೆಂಡ್ ಅಪ್ಲಿಕೇಶನ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಓಕೆ, ಯಾವಾಗ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀರಾ, ಯಾವಾಗ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀರಾ. ಅಂಡ್ ಅಗೇನ್ these applications are helpful when you are doing higher level problems of your mathematics. It can be in engineering field or any field. Okay, so ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಹೇಳಿದೆ ಎರಡು ಅಪ್ಲಿಕೇಶನ್ ಡಿಲೀಟ್ ಆಗಿದೆ. ಒಂದು ಟ್ಯಾಂಜೆಂಟ್ ಅಂಡ್ ನಾರ್ಮಲ್ಸ್ ಅಂಡ್ ಒನ್ ಮೋರ್ ಇಸ್ ಅಪ್ರಾಕ್ಸಿಮೇಷನ್ಸ್. ಓಕೆ, ಸೊ ಎನಿ ಹೌ ದಟ್ ಇಸ್ ನಾಟ್ ದೇರ್ ಇನ್ ಯುವರ್ ಕರೆಂಟ್ syllabus also. Next application is called maximum value and minimum value. Okay, so ಇದನ್ನ ನಾವು ಏನಂತ ಕರಿತೀವಿ, maxima and minima. Okay, yes, I'll just I guess this paragraph is getting. Yes, okay, so the third application of what, derivatives. Okay, so ಅಂದ್ರೆ ಅಫ್ಕೋರ್ಸ್ ಇಷ್ಟಂತೂ ಗೊತ್ತು ನಮ್ಗೆ ಡೆರಿವೇಟಿವ್ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ. Now what we are going to study, maxima and minima. Maxima and minima ಅಂದ್ರೆ nothing but maximum value and minimum value. Okay, ಯಾವ್ದ್ರದ್ದು ಏನ್ maximum value minimum value, that is nothing but maximum value of a function or minimum value of a function. Okay, so that is nothing but the maximum and minimum value of function we are going to find here. Okay, so just one second. Yes, ಏನು ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂಸ್, ಯಾಕೆ ಫಸ್ಟ್ ಹೇಗೆ ಕಂಡು ಹಿಡಿಬಹುದು, ಆಮೇಲೆ ಯಾಕೆ. ಓಕೆ, ಈಸ್ ಐ ಜಸ್ಟ್ ಮಿನಿಮೈಸ್ ದಿಸ್ ಸೊ ದಟ್ ಯು ಕ್ಯಾನ್ ಸಿ ದ ಎಂಟೈರ್ ಪ್ಯಾರಾಗ್ರಾಫ್ ಕ್ಲಿಯರ್ಲಿ. ಎಸ್, ಓಕೆ, ಎಸ್, ನಾನೇನ್ ಹೇಳಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಅ ಫಂಕ್ಷನ್, ಮಿನಿಮಮ್ ವ್ಯಾಲ್ಯೂ ಆಫ್ ಅ ಫಂಕ್ಷನ್ ಓದಕ್ಕೆ ಹೋಗ್ತಾ ಇದೀವಿ. ಹೌದಾ, ಯಾಕೆ, ಫಸ್ಟ್ ಥಿಂಗ್ ವೆರಿ ಸಿಂಪಲ್ ಅಪ್ಲಿಕೇಶನ್ಸ್ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಒಂಥರ ಆಪ್ಟಿಮೈಸಿಂಗ್ ಸ್ಟ್ರಕ್ಚರ್ಸ್ ನಲ್ಲಿ, ಓಕೆ, ಆಪ್ಟಿಮೈಸಿಂಗ್ ಸ್ಟ್ರಕ್ಚರ್ಸ್ ನಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಬೇಕಾಗ್ಬೋದು. ಅಥವಾ ಸಮಥಿಂಗ್ ಮಟೀರಿಯಲ್ ಸಿಲೆಕ್ಷನ್ ನಲ್ಲಿ, ಇಫ್ ಯು ಟಾಕ್ ಅಬೌಟ್ ಸಮ್ ಕಾಮರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಲ್ಸೋ, ಕಾಮರ್ಸ್ ರಿಲೇಟೆಡ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡ್ತೀರಾ, ಮಿನಿಮಮ್ ಲಾಸ್ ನೋಡ್ತೀರಾ, ಕಾಸ್ಟ್ ಮಿನಿಮೈಸೇಷನ್ ಅಂತ ಬರುತ್ತೆ, ಬಿಸ್ನೆಸ್ ಅಲ್ಲಿ ಕಾಸ್ಟ್ ಮಿನಿಮೈಸೇಷನ್ ಅಂತ ಬರುತ್ತೆ. ಅಥವಾ ಮಷೀನ್ಸ್ ನಲ್ಲಿ, ಓಕೆ, ಹೇಗೆ ಫಾರ್ ಎಕ್ಸಾಂಪಲ್ ಲಾಸ್ ಆಫ್ ಅ ಫಂಕ್ಷನ್. ಈಗ ಏನಾದ್ರೂ ಒಂದು ಮಷಿನರಿ ಇಂಜಿನಿಯರಿಂಗ್ ನಲ್ಲಿ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಅಫ್ಕೋರ್ಸ್ ಒಂದ್ ನೀವು ಮಷಿನ್ ಮಾಡ್ಬೇಕಂದ್ರೆ ಫಾರ್ಮುಲಾ ಬರಿಬೇಕು, ಮಷಿನ್ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಮ್ಯಾಥಮೆಟಿಕಲ್ ಫಾರ್ಮುಲಾ ಬರೀಲೇಬೇಕು. ಇಟ್ ಹ್ಯಾಸ್ ಅ ಫಂಕ್ಷನ್. ಹೌದಾ, ಸೊ ಹೌ ದ ಫಂಕ್ಷನ್ ಯು ರೈಟ್ ಅ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಫಂಕ್ಷನ್. ಈಗ ಒಂದ್ ಮಷಿನ್ ಅಂತ ಮಾಡಿದಾಗ ಎಷ್ಟು ಸಾಧ್ಯ ಅಷ್ಟು ಲಾಸ್ ಮಿನಿಮೈಸೇಷನ್ ಮಾಡಕ್ ಟ್ರೈ ಮಾಡ್ತೀರಾ. ಹೌದಾ, ಸೊ ಆ ಫಂಕ್ಷನ್ ಅದು ಮಿನಿಮಮ್ ವ್ಯಾಲ್ಯೂ ಎಷ್ಟಂತ ಗೊತ್ತಾಗ್ಬೇಕು. ಅಥವಾ ಇನ್ ಜನರಲ್ ಯು ಕ್ಯಾನ್ ಸೇ ಇನ್ ಫಿಸಿಕ್ಸ್ ಆಲ್ಸೋ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಏನೋ ಒಂದು ಗ್ರಾಫ್, ಒಂದು ಫಂಕ್ಷನ್ ಅದು ಮ್ಯಾಕ್ಸಿಮಮ್ ವೆಲಾಸಿಟಿ ಗೊತ್ತಾಗ್ಬೇಕು. ಅಥವಾ ಏನೋ ಒಂದು ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಫಾರ್ ಸೋ ಅಂಡ್ ಸೋ ರಿಯಾಕ್ಷನ್, ವಾಟ್ ಎವರ್. ಓಕೆ, ಸೊ ಇವನ್ ಇಫ್ ಯು ಟಾಕ್ ಅಬೌಟ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ಸೋ, ಏನೋ ಒಂದು ಡೇಟಾ ಇದೆ ನಿಮ್ಮ ಹತ್ರ, ಡಿಸ್ಟ್ರಿಬ್ಯೂಷನ್ ಆಫ್ ಡೇಟಾ ಇರುತ್ತೆ. ಯಾವ ಪಾಯಿಂಟ್ಗೆ ಅದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇದೆ, ಯಾವ ಪಾಯಿಂಟ್ಗೆ ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ. ದರ್ ಆರ್ ಮೆನಿ ಆಸ್ಪೆಕ್ಟ್ಸ್. ಓಕೆ, ಯು ವಿಲ್ ಗೆಟ್ ಮೆನಿ ಆಸ್ಪೆಕ್ಟ್ಸ್ where you will want to find the maximum value or minimum value of the function. Okay, so I hope everyone is getting this. We are going to find the maximum value and minimum value of the function here. Okay, yes, definitely a function. Everywhere you will get function only. ಯಾಕೆ ನೀವು ಏನೇ ಒಂದು ಫಿಸಿಕ್ಸ್ ಅಂತ ಹೇಳಿದೆ, ಅಲ್ಲಿ ನೀವು ಅದನ್ನ ಫಂಕ್ಷನ್ ಅಂತಾನೆ ಟ್ರೀಟ್ ಮಾಡ್ತೀರಾ. ವೆನ್ ಯು ವಾಂಟ್ ಟು ರೈಟ್ ಎನಿ ಫಾರ್ಮುಲಾ ದಟ್ ಯು ಟ್ರೀಟ್ ಇಟ್ ಆಸ್ ಅ ಫಂಕ್ಷನ್. ಯಾಕೆ, ಒಂದು ಇನ್ಪುಟ್ ಇರುತ್ತೆ, ಒಂದು ಔಟ್ಪುಟ್ ಇರುತ್ತೆ. ಯುವರ್ ಇನ್ಪುಟ್ ಇಸ್ ನಥಿಂಗ್ ಬಟ್ ಯುವರ್ ಇಂಡಿಪೆಂಡೆಂಟ್ ವೇರಿಯೇಬಲ್, your output is nothing but your dependent variable. Yes, okay, so I had just minimized this so that you can read the entire paragraph. Okay, if not, ಈ ಡೆಫಿನೇಷನ್ ಗೆ ಬರೋಕ್ಕಿಂತ ಮುಂಚೆ ಒಂದೆರಡು ನೇಚರ್ ನೋಡೋಣ.
what we understood, we are trying to find the maximum and minimum value of the functions. Okay, say for example, ಇಲ್ಲಿ ನಾವು ಇಂಟರ್ವಲ್ಸ್ ಬಗ್ಗೆ ಮಾತಾಡ್ತೀವಿ, ಡೊಮೇನ್ ಬಗ್ಗೆ ಮಾತಾಡ್ತೀವಿ. ಅದರ್ವೈಸ್ ಇಫ್ ನಾಟ್ ಇಂಟರ್ವಲ್ಸ್ ವಿ ವಿಲ್ ಸಿ ಒನ್ ಬೈ ಒನ್ ಎವ್ರಿಥಿಂಗ್. ಓಕೆ, ಎಸ್, ಎನಿ ಡೌಟ್ಸ್ ಟು ಎನಿವನ್? ಓಕೆ, ಈಗ ಸಪೋಸ್ ನಾನು ಒಂದು ಗ್ರಾಫ್ ಹಾಕ್ತೀನಿ ಇಲ್ಲಿ. ಸೇ ವೆರಿ ಸಿಂಪಲ್ ಗ್ರಾಫ್. ಸೊ ಐ ಪುಟ್ ದ ಗ್ರಾಫ್ ಆಫ್ ಎಕ್ಸ್ ಸ್ಕ್ವೇರ್. ಹೌದಾ? ಓಕೆ, ಎಲ್ಲಿವರೆಗೂ ಹೋಗುತ್ತೆ ಈ ಫಂಕ್ಷನ್? ಈ ಫಂಕ್ಷನ್ ಹೋಗುತ್ತೆ ಇನ್ಫೈನೈಟ್ ವರ್ಗು. ಹೌದಾ? ಸೊ ಸಿನ್ಸ್ ಇಟ್ ಇಸ್ ಅ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಆನ್ ದ ರಿಯಲ್ ಲೈನ್, ಇಟ್ ಗೋಸ್ ಅಪ್ ಟು ಇನ್ಫೈನೈಟ್. ಹೌದಾ? ಈಗ ಇಫ್ ಯು ಸ್ಟಾರ್ಟ್ ಟೇಕಿಂಗ್, ಸಿನ್ಸ್ ಇಟ್ ಇಸ್ ಅ ಸ್ಕ್ವೇರ್ ಫಂಕ್ಷನ್, ಪಾಸಿಟಿವ್ ಅಂತೂ ಪಾಸಿಟಿವ್ ಆಗಿ ಉಳಿಯುತ್ತೆ, ನೆಗೆಟಿವ್ ಕೂಡ ಪಾಸಿಟಿವ್ ಆಗುತ್ತೆ. ಹೌದಾ? ಸೊ ಆನ್ ಬೋತ್ ಸೈಡ್ಸ್ ಯು ಆರ್ ಗೆಟಿಂಗ್ ಹೈಯೆಸ್ಟ್ ಅಂಡ್ ಹೈಯೆಸ್ಟ್ ವ್ಯಾಲ್ಯೂಸ್. ಇದಕ್ಕೆ ನಾನು ಇದ್ರ ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ಬೋದು? ಇಫ್ ಐ ಟೇಕ್ ಎಕ್ಸ್ ಈಕ್ವಲ್ಸ್ ಟು 0, what will be f of x? 0 square, that is 0. ಹೌದಾ? ಸೊ ಯು ಕ್ಯಾನ್ ಸಿ ದಟ್ ಗ್ರಾಫ್ ನೋಡಿನೇ ಗೊತ್ತಾಗುತ್ತೆ ಇದ್ರದ್ದು ಲೀಸ್ಟ್ ವ್ಯಾಲ್ಯೂ ಎಲ್ಲಿದೆ. ಎಕ್ಸ್ ಈಕ್ವಲ್ಸ್ ಟು 0 ಇದ್ದಾಗ ಎಫ್ ಆಫ್ ಎಕ್ಸ್ 0 ಇದೆ. ಸೊ ದಿಸ್ ಇಸ್ ಇಟ್ಸ್ ಲೀಸ್ಟ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ ಗೊತ್ತಿಲ್ಲ. ಯಾಕೆ? ಇಟ್ ಇಸ್ ಗೋಯಿಂಗ್ ಅಪ್ ಟು ಇನ್ಫಿನಿಟಿ. ಹೌದಾ? ಐ ಡ್ರಾ ಒನ್ ಮೋರ್ ಗ್ರಾಫ್. ಸೇ ದಿಸ್ ಇಸ್ ದ ಗ್ರಾಫ್ ಐ ವಾಂಟ್. ದಟ್ಸ್ ಇಟ್. ಫ್ರಮ್ ಹಿಯರ್ ಟು ಹಿಯರ್ ದಿಸ್ ಇಸ್ ದ ಗ್ರಾಫ್. ಹೌದಾ? ಅಥವಾ I'll just put the graph like this. Even if you are extending, this is the nature of the graph. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ಹೇಳ್ಬೋದಾ? ಹೌದು, ಹೇಳ್ಬೋದು. ಗ್ರಾಫ್ ನೋಡಿನೇ ಹೇಳ್ಬೋದು. ಅಟ್ ದಿಸ್ ಪಾಯಿಂಟ್ ಇಟ್ ಹ್ಯಾಸ್ ದ ಹೈಯೆಸ್ಟ್ ಪೀಕ್. ಹೌದಾ? ಅಟ್ ದಿಸ್ ಪಾಯಿಂಟ್ ಏನೋ ಒಂದು x0 ಅಂತ ತಗೊಂಡ್ರೆ ಅಟ್ ದಿಸ್ ಪಾಯಿಂಟ್ ಇಟ್ ಹ್ಯಾಸ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದಾ? ಮಿನಿಮಮ್ ವ್ಯಾಲ್ಯೂ ನಾನು ಇದನ್ನ ಎಕ್ಸ್ಟೆಂಡ್ ಮಾಡಿದೀನಿ, ಗೊತ್ತಿಲ್ಲ. Okay, minimum value ಏನಾದ್ರೂ ಆಗಿರ್ಬೋದು because I am extending here. Okay, if I just take a graph like this. Okay, if I just take a graph like this, now if you see maximum value ಎಲ್ಲಿ ಬರುತ್ತೆ? ಇಲ್ಲಿ ಬರ್ತಾ ಇದೆ. ಹೌದಾ? ಮಿನಿಮಮ್ ವ್ಯಾಲ್ಯೂ ಎಲ್ಲಿ ಅಂತ ಹೇಳ್ಬೋದು? ಇಲ್ಲಿ ಅಂತ ಹೇಳ್ಬೋದು. Like this, you will get many nature. Okay, now if I draw one graph like this, ಇದು ಈ ಕಡೆನೂ ಎಕ್ಸ್ಟೆಂಡ್ ಆಗ್ತಾ ಇದೆ, ಈ ಕಡೆನೂ ಎಕ್ಸ್ಟೆಂಡ್ ಆಗ್ತಾ ಇದೆ. ಸರಿನಾ? ಈಗ ನಿಮ್ದು ಮಿನಿಮಮ್ ವ್ಯಾಲ್ಯೂ ಹೇಳಕ್ ಆಗುತ್ತಾ? ಇಲ್ಲ, ಮಿನಿಮಮ್ ವ್ಯಾಲ್ಯೂ ಹೇಳಕ್ ಆಗಲ್ಲ. ಯಾಕೆ? ಮಿನಿಮಮ್ ನೆಗೆಟಿವ್ ಕಡೆನೂ ಎಕ್ಸ್ಟೆಂಡ್ ಆಗ್ತಾ ಇದೆ, ಇಲ್ಲೂ ಎಕ್ಸ್ಟೆಂಡ್ ಆಗ್ತಾ ಇದೆ. ದಿಸ್ ಹ್ಯಾಸ್ ನೋ ಮಿನಿಮಮ್ ವ್ಯಾಲ್ಯೂ ನಾರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಫ್ ಐ ರಿಸ್ಟ್ರಿಕ್ಟ್ ದಿಸ್ ಫ್ರಮ್ ಹಿಯರ್ ಟು ಹಿಯರ್, ಓಕೆ, ಇದೇನೋ ಒಂದು 2 ಅನ್ಕೊಂಡು, ಇದೇನೋ ಒಂದು 4 ಅನ್ಕೊಂಡ್ರೆ, ಇದು ಒಂದು 3 ಅನ್ಕೊಂಡು, ಇದೊಂದು 9 ಅನ್ಕೊಂಡ್ರೆ. Okay, now can you see what is its maximum value? Yes, at x equals to 2, sorry, minimum value. Okay, ನಾನು ಏನ್ ಮಾಡ್ತಾ ಇದ್ದೀನಿ, ಇದೆಲ್ಲ ಗ್ರಾಫ್ ತೆಗಿತಾ ಇದ್ದೀನಿ. ನಾನು ಜಸ್ಟ್ ಎಲ್ಲಿಂದ ಎಲ್ಲಿ ಗ್ರಾಫ್ ಹಾಕ್ತಾ ಇದ್ದೀನಿ, ಇದಕ್ಕೆ ಜಸ್ಟ್ ಇಷ್ಟೇ ಗ್ರಾಫ್ ಇದು. ಓಕೆ, ದಿಸ್ ಇಟ್ ಸೆಲ್ಫ್ ಇಸ್ ದ ಗ್ರಾಫ್. ಎಲ್ಲಿಂದ ಎಲ್ಲಿ? 2 to 3. Okay, so now in this interval if I ask what is its minimum value, it is at x equals to 2. What is its maximum value? This is at x equals to 3. ಹೌದಾ? ಸೊ ಈ ತರ ಗ್ರಾಫ್ ನೋಡಿ ನಮ್ಗೆ ಒಂದೊಂದ್ಸಲ ಮಿನಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿಯರ್ ಒಂದೊಂದ್ಸಲ ಮ್ಯಾಕ್ಸಿಮಮ್ ಇರುತ್ತೆ, ಮಿನಿಮಮ್ ಇರಲ್ಲ. ಒಂದೊಂದ್ಸಲ ಮಿನಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ ಇರಲ್ಲ. ಒಂದೊಂದ್ಸಲ ಇಟ್ ಇಸ್ ನಾಟ್ ಪಾಸಿಬಲ್ ಬೋತ್ ಆಲ್ಸೋ. ಓಕೆ, ದೇರ್ ವಿಲ್ ಬಿ ಮೆನಿ ನೇಚರ್ಸ್ ಅಂಡ್ ಸಮ್ ಯೂಶುವಲಿ ಇಟ್ ವಿಲ್ ಬಿ. ಓಕೆ, ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು? ಹೇಗೆ ನಿನ್ನೆ ಕ್ಲಾಸ್ ಅಲ್ಲಿ ಗ್ರಾಫ್ ನೋಡ್ಕೊಂಡು ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ ಅಂತ ಹೇಳಿದ್ವಿ. ಹೌದಾ? ಬಟ್ ಎವ್ರಿ ಟೈಮ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಡ್ರಾ ದ ಗ್ರಾಫ್. ಓಕೆ, ಸೊ ನಮ್ಗೆ ಒಂದು ಮ್ಯಾಥಮೆಟಿಕಲ್ ಅಪ್ರೋಚ್ ಬೇಕು. ಎಸ್, ಸೊ ವಾಟ್ ವಿ ಕ್ಯಾನ್ ಡಿಫೈನ್ ಹಿಯರ್ ಇಸ್, ಸಪೋಸ್ ಐ ಟೇಕ್ ಅ ಗ್ರಾಫ್ ಲೈಕ್ ದಿಸ್. ಫಾರ್ ದಿಸ್ ಮಿನಿಮಮ್ ವ್ಯಾಲ್ಯೂ ವಿ ಡೋಂಟ್ ನೋ. ಯಾಕೆ? ಇಟ್ ಈಸ್ ಎಕ್ಸ್ಟೆಂಡಿಂಗ್. ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಡೆಫಿನೆಟ್ಲಿ ವಿ ನೋ. ಇದು ಎಕ್ಸ್ ಅನ್ಕೊಂಡ್ರೆ this is your y-axis against f of x, for f of x. Okay, now you can definitely see that at this point of x, you are getting its maximum value. ಹೌದಾ? at this point of x, ಈ x ನ ಏನೋ ಒಂದು c ಅಂತ ಅನ್ಕೊಂಡ್ರೆ, okay, then what will be corresponding value here? f of c. now these are all remaining x values. Okay, these are all remaining x values. ಏನೋ ಒಂದು ಪಾಯಿಂಟ್ ನನ್ಗೆ ಸಿಕ್ಕಿರೋ ಪಾಯಿಂಟ್ ಅನ್ನ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಸಿ ಅಂತ ಅನ್ಕೊಂಡಿದೀನಿ. ಹೌದಾ? ಓಕೆ, ನಾ ಇಫ್ ಯು ಸಿ ಇಲ್ಲಿ x1 ಅಂತ ಇದ್ರೆ
This is your f of x1. This is your f of x1. ಇಲ್ಲಿ x2 ಇದ್ರೆ this is your f of x2. Similarly, if this is x10, then this is your x10. Okay, you can see that ನೀವು ಯಾವುದೇ x ವ್ಯಾಲ್ಯೂ ತಗೊಂಡ್ರು ಕೂಡ ಅದ್ರ f of x f of c ಗಿಂತ ಕಡಿಮೆನೇ ಇದೆ. ಹೌದಾ? ಯಾವುದೇ x ತಗೊಂಡ್ರು ಅದ್ರ f of c ಗಿಂತ ಕಡಿಮೆನೇ ಇದೆ, ಅದ್ರ ಕೆಳಗಡೆನೆ ಇದೆ. ಯಾಕೆ? ಈ f of c ಅನ್ನೋದು ನಿಮ್ದು ಮ್ಯಾಕ್ಸಿಮಮ್ ಪಾಯಿಂಟ್. ಸೊ ಬಾಕಿ f of x ಎಲ್ಲ ಇದ್ರ ಕೆಳಗಡೆನೆ ಬರೋದು. ಹೌದಾ? ಸೊ ನಾನು ಇಲ್ಲಿ ಏನ್ ಹೇಳ್ಬೋದು, f of c is greater than f of x ಅಂತ ಹೇಳ್ಬೋದು. ಓಕೆ, so if there exists any one point in the interval I such that ಬೇರೆ ಯಾವ್ದು x ವ್ಯಾಲ್ಯೂ ಹಾಕಿದ್ರು ಕೂಡ ಅದೇನ ಈಗ ಒಂದು ಇಂಟರ್ವಲ್ ಇದೆ ಅಂತ ಅನ್ಕೊಳ್ಳಿ, ಎಲ್ಲಿಂದ ಎಲ್ಲಿ, a ಇಂದ b. ಸಪೋಸ್ ಇದು a ಅಂತ ಅನ್ಕೊಳ್ಳಿ. ಓಕೆ, say here from a to b. okay, from here a to b ನೀವು ಏನೇ ವ್ಯಾಲ್ಯೂ ಹಾಕಿದ್ರು ಕೂಡ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಾಕಿ ಎಲ್ಲ x ಗಿಂತ ಜಾಸ್ತಿ ಇದೆ. If this condition is satisfied, then we call this point c as what? Its maximum value. Okay, so this is your first definition. ಏನ್ ಹೇಳುತ್ತೆ? Let f be a function defined in the interval I. Then f is said to have a maximum value in the interval if there exists a point c in I such that f of c is always greater than f of x. Okay, for every point x in the interval I. Okay, similarly minimum ಹೇಳ್ಬೋದು ನಾವು. Suppose if I take a point like graph like this. Okay, maximum ಅಂತೂ ಗೊತ್ತಿಲ್ಲ, it is just extending. Okay, we'll see both maximum minima later. ಈಗ ಒಂದೊಂದೇ ಡಿಫೈನ್ ಮಾಡೋದ. Now you can see that here is your minimum point. ಹೌದಾ? If I just highlight this, here you have your minimum point. Okay, suppose you are taking it in the interval. Now I want to define it in the interval. ಏನೋ ಒಂದು ಕೊಟ್ಟಿರೋ ಇಂಟರ್ವಲ್ ಅಲ್ಲಿ you can clearly see that this point is your minimum. Okay, so ಇದೇನಾಯ್ತು, ಇಲ್ಲಿ c ಆಯ್ತು. ಹೌದಾ? ಕರೆಸ್ಪಾಂಡಿಂಗ್ಲಿ ಇಲ್ಲೇನಾಯ್ತು, ನಿಮ್ದು f of c ಆಯ್ತು. ಹೌದಾ? Now you can see that this is here. If you take any point, ಇದು ಯಾವ್ದಾದ್ರು ಬೇರೆ ಪಾಯಿಂಟ್, ಈಗ ತಗೊಳ್ಳಿ, ಇಲ್ಲಿ ನಿಮ್ದು f of x ಬಂತು, ಇಲ್ಲಿ ತಗೊಳ್ಳಿ, ಇದು ನಿಮ್ದು f of x ಬಂತು. ಹೌದಾ? So this is your f of x, this is your f of x, x1, x2, x3, whatever. Clearly on y-axis you can see that ನೀವು ಏನೇ ಬೇರೆ x ತಗೊಂಡ್ರು ಕೂಡ f of c ಬಾಕಿ f of x ಗಿಂತ ಕಡಿಮೆನೇ ಇದೆ. Okay, so what I can write here, f of c is less than f of x. For what? If c is the minimum point of minimum. Okay, f of c is its minimum value. Okay, so second definition ಏನ್ ಹೇಳುತ್ತೆ, f is said to have a minimum value if there exists a point c such that f of c is always less than f of x in the same interval. Then f of c is called as minimum value of x at what point? At point x equals to c. And where is this point? All this is in the interval I only. Okay, so this is when you call, if this condition is satisfied, then this is its minimum value and c is the point of minimum. Okay, next third definition ಏನ್ ಹೇಳುತ್ತೆ, f is said to have extreme value if there exists a point c such that f is either maximum value or minimum value. This number f of c in this case is called extreme value in I and the point c is called extreme point. ಅಂದ್ರೆ ಏನು? extreme value ಅಂದ್ರೆ it could be either maximum, it could be either minimum. Okay, it depends on the function. Okay, so if you take any continuous functions, nature change ಆಗ್ತಾ ಇರುತ್ತೆ. Either if you take in one particular interval, it could be minimum. In one particular interval, it could be maximum. Okay, so avaga such point is called as what? Extreme. F of c is called extreme value and that point c is called extreme point. Okay, so I'm just keeping the definitions here open. You can see the definitions, read the definitions once again.
if I draw the graph of modulus function, okay, ಈಗ ನಾನು ಸಪೋಸ್ ಗ್ರಾಫ್ ಮಾಡ್ಯುಲಸ್ ಫಂಕ್ಷನ್ ಗ್ರಾಫ್ ಹಾಕಿ ನಿಮ್ಗೆ ಇದ್ರದ್ದು ಮಿನಿಮಮ್ ವ್ಯಾಲ್ಯೂ ಕೇಳಿದ್ರೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಇಟ್ ಇಸ್ ಅಟ್ x ಈಕ್ವಲ್ಸ್ ಟು 0. ಆದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ರೆ ಹೇಳಕ್ಕಾಗುತ್ತಾ? ಇಲ್ಲ, ಬಿಕಾಸ್ ಇಟ್ ಇಸ್ ಎಕ್ಸ್ಟೆಂಡಿಂಗ್ ಇಂಡೆಫಿನೆಟ್ಲಿ, ಎಸ್ ಇನ್ಫೈನೈಟ್ಲಿ. ಸೊ ದೆರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ದಿಸ್. ಅದನ್ನೇ ನಾನು ಇವಾಗ ಈ ತರ ಒಂದ್ ಫಂಕ್ಷನ್ ಹಾಕಿದ್ರೆ ಇಲ್ಲಿಂದ ಇಲ್ಲಿ ಮಾತ್ರ, ಓಕೆ. ಸೊ ಇಫ್ ಐ ರೈಟ್ ದಿಸ್ as some 10 and if I write this as some 10, okay. So identity function ಅಂತ ಅನ್ಕೊಂಡ್ರೆ ಗ್ರೇಟ್ 0 ಗ್ರೇಟರ್ ದನ್ 0. ಈಗ ಈ ಗ್ರಾಫ್ ನೀವು ಹೇಳ್ಬೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? 0 at x equals to 0. What is its minimum value? 10 at x equals to 10. ಓಕೆ. ಸೊ ಈ ತರ ನೋಡ್ಬೋದು ನೀವು. ಸ್ವಲ್ಪ ಎಕ್ಸಿಸ್ಟ್ ಆಗುತ್ತೆ, ಸ್ವಲ್ಪ ಒಂದೊಂದು ಎಕ್ಸಿಸ್ಟ್ ಆಗುತ್ತೆ, ಆಗಲ್ಲ, and many cases. And one thing you remember, every continuous function in closed interval always has maximum and minimum value. Okay. ಯಾಕೆ? ಈಗ ನಾನು ಸಪೋಸ್ ಒಂದು ಸೈನ್ ಎಕ್ಸ್ ಇದ್ದೆ ಗ್ರಾಫ್ ತಗೊಂಡ್ರೆ, ಈಗ ನಾನು ಇದೇ ತರ ಒಂದು ಸೈನ್ ಎಕ್ಸ್ ಗ್ರಾಫ್ ತಗೊಂಡ್ರೆ ಒನ್ ಪಾರ್ಟ್ ಆಫ್ ದಿಸ್ ಗ್ರಾಫ್, ನಾನು ಸಪೋಸ್ ಒಂದು ಇಂಟರ್ವಲ್ ತಗೊಂತೀನಿ ಇಲ್ಲಿಂದ ಇಲ್ಲಿವರೆಗೂ, ಅಥವಾ ಅಥವಾ ಇಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ, ಓಕೆ, ರೆಡ್ ಲೈನ್ ಕಾಣ್ತಾ ಇದೆಯಾ? ಇಫ್ ಐ ಟೇಕ್ ದಿಸ್ ಇಂಟರ್ವಲ್, you can clearly see that at 0 sin 0 is its minimum value and here this is its maximum value. ಹೌದಾ? ಸೊ ಪ್ರತಿ ಕಂಟಿನ್ಯೂಸ್ ಫಂಕ್ಷನ್ ಗೆ ನೀವು ಇಂಟರ್ವಲ್ ನ ರಿಸ್ಟ್ರಿಕ್ಟ್ ಮಾಡಿದ್ರೆ, ಓಕೆ, ಡೆಫಿನೆಟ್ ಆಗಿ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಈಗ ಮಾಡ್ಯುಲಸ್ ಫಂಕ್ಷನ್ ಗೆ ತಗೊಳ್ಳಿ, ಮಾಡ್ಯುಲಸ್ ಫಂಕ್ಷನ್ ಗೆ ಮಿನಿಮಮ್ ಅಂತೂ ಗೊತ್ತಾಯ್ತು 0, ಹೌದಾ? ಈಗ ನಾನು ಇದನ್ನೇ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ, ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಅಂತ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ, ಡೆಫಿನೆಟ್ಲಿ ದಿಸ್ ಪಾಯಿಂಟ್ ಇಸ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದಾ? ದಿಸ್ ಪಾಯಿಂಟ್ ಇಸ್ ಇಟ್ಸ್ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಇನ್ ಕ್ಲೋಸ್ಡ್ ಇಂಟರ್ವಲ್, ಓಕೆ, ಇನ್ ಕ್ಲೋಸ್ಡ್ ಇಂಟರ್ವಲ್ will have maximum and minimum both values. Okay, so this is the first definition. Any doubts to anyone? Because we have many definitions in this one by one. Okay, so before going for the next definition, please make sure that you know this definition. Okay, so this definition is for given interval I. ಇಂಟರ್ವಲ್ ಐ ಗೊತ್ತಿದ್ದು ಆ ಇಂಟರ್ವಲ್ ನಲ್ಲಿ ನಾವು ಫೈಂಡ್ ಮಾಡ್ತಾ ಇದೀವಿ, ಹೌದಾ? ಓಕೆ, ನಾಟ್ ನೆಸೆಸರಿ ದಟ್ ಆಲ್ವೇಸ್ ಇಂಟರ್ವಲ್ ಇಸ್ ಗಿವನ್ ಆರ್ ವಿ ನೋ. ನಾವು ಲಾಸ್ಟ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ನಲ್ಲೂ ಮಾಡಿದ್ವಿ. ಇಂಟರ್ವಲ್ ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಇಂಟರ್ವಲ್, ಕರೆಕ್ಟ್, at some point. So next we'll go for next condition. Yes. Please make sure this point also. The points at which the function changes its nature from decreasing to increasing or vice versa are called as turning points. Okay. So for example, ನಾನು ಇದೊಂದು ಈ ತರ ಗ್ರಾಫ್ ಹಾಕಿದ್ರೆ, ಈಗ ಈ ಬ್ಲಾಕ್ ಮಾರ್ಕ್ ಏನ್ ತೋರಿಸ್ತಾ ಇದ್ದೀನಿ, ಈ ಬ್ಲಾಕ್ ಲೈನ್ ಅಲ್ಲಿ ಇದು ಇನ್ಕ್ರೀಸ್ ಆಯ್ತು, ಹೌದಾ? ಇನ್ಕ್ರೀಸ್ ಆಯ್ತು. ಈ ಪಾಯಿಂಟ್ ರೀಚ್ ಆದ್ಮೇಲೆ ಇಲ್ಲಿಂದ ಡಿಕ್ರೀಸ್ ಆಗಕ್ ಸ್ಟಾರ್ಟ್ ಆಯ್ತು. After this point decrease agak start ಆಯ್ತು. Okay, so from this point the graph changed its nature. ಈ ತರ ಪಾಯಿಂಟ್ ನ ನಾವು ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ, ಓಕೆನಾ? ಸೊ ಇಫ್ ಐ ಟೇಕ್ ದಿಸ್ ಗ್ರಾಫ್ ಆಲ್ಸೋ, ಓಕೆ, ಸೊ ಫಸ್ಟ್ ಇಲ್ಲಿ ಡಿಕ್ರೀಸ್ ಆಯ್ತು, ಈ ಪಾಯಿಂಟ್ ಬಂದ್ಮೇಲೆ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿಂದ ನೇಚರ್ ಚೇಂಜ್ ಆಯ್ತಲ್ಲ, ಈ ತರ ಪಾಯಿಂಟ್ಸ್ ನ ನಾವು ಟರ್ನಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ. Okay, so first definition, how will you check the maximum value? F of c is greater than f of x, then f of c is its maximum value at point x equals to c. Similarly, if f of c is less than f of x, then f of c is its minimum value at the point x equals to c. Okay, given in the interval I. Next we'll see in the domain. Okay, let f be a function defined, okay, and let c be any interior point in the domain. ಇಲ್ಲಿ ಏನ್ ಮಾತಾಡ್ತಾ ಇದೀವಿ? ಡೊಮೇನ್ ಬಗ್ಗೆ, ಸರಿನಾ? ಸೊ ಡೊಮೇನ್ ಅಂದ್ರೆ
ಇಟ್ ಕುಡ್ ಬಿ ಇನ್ಫೈನೈಟ್ ಆಲ್ಸೋ. ಹೌದಾ? ಇಂಟರ್ವಲ್ ಇದ್ದಾಗ ಈಸಿ ಇರುತ್ತೆ, ಡೊಮೇನ್ ಅಂತ ಕೊಟ್ಟಾಗ. ಸರಿನಾ? ಸೊ ಸಪೋಸ್ ಯು ವಾಂಟ್ ಟು ಚೆಕ್ ದಿಸ್ ಪಾಯಿಂಟ್ ಅಟ್ ದಿಸ್ ಪಾಯಿಂಟ್. ಗ್ರಾಫ್ ನೋಡಿ ಗೊತ್ತಾಗ್ತಾ ಇದೆ, ಇದು ಮ್ಯಾಕ್ಸಿಮಮ್ ಇದೆ. ಬಟ್ ಪ್ರತಿ ಸಲ ಗ್ರಾಫ್ ಅಂತೂ ಡ್ರಾ ಮಾಡಕ್ಕೆ ಸಾಧ್ಯ ಇಲ್ಲ. ಹೌದಾ? ಎವ್ರಿ ಟೈಮ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಡ್ರಾ ದ ಗ್ರಾಫ್. ಎಸ್, ಐ ನೋ ವಾಟ್ ಈಸ್ ದ ಕಂಡೀಷನ್. ಯಾವಾಗ ಇದು ಮ್ಯಾಕ್ಸಿಮಮ್ ಇರುತ್ತೆ? ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ, given in the interval I. Now suppose I don't know the interval. Okay, now suppose we don't have the interval. ಅವಾಗ ಏನ್ ಮಾಡ್ತೀರಾ? We will define the interval. ಹೇಗೆ? If this is the point C, take some small increment, the next point C plus H. ಹೌದಾ? ಸೊ ಅದ್ರ ಹಿಂದ್ಗಡೆ ಪಾಯಿಂಟ್ ಏನಿರುತ್ತೆ? C minus H. Okay, now this is, if this is a open interval. ಯಾಕೆ ಓಪನ್ ಇಂಟರ್ವಲ್? ಬಿಕಾಸ್ ಇಟ್ ಕುಡ್ ಬಿ ಎನಿ ಪಾಯಿಂಟ್. ಹೌದಾ? ಐ ಮೀನ್ ನಾನೇನೋ 1.99 ತಗೊಂಡ್ರೆ 1.999 ಈ ತರ ಎನಿಥಿಂಗ್ ಇಟ್ ಕುಡ್ ಬಿ. ಓಪನ್ ಇಂಟರ್ವಲ್ ತಗೊಂಡ್ರೆ now you have the interval. Okay, now you have the interval. Since you have the interval, again if the same condition is satisfied, it will be f of c will be maximum value, where x belongs to what? Where x belongs to C minus H to C plus H interval. ಅದೇ ಸೇಮ್ ಡೆಫಿನೇಷನ್. ಅಲ್ಲಿ ಇಂಟರ್ವಲ್ ಇತ್ತು, ಇಲ್ಲಿ ಇಂಟರ್ವಲ್ ನ ಡಿಫೈನ್ ಮಾಡ್ತಾ ಇದ್ದೀವಿ. ಓಕೆ, ಇನ್ ದ ಡೊಮೇನ್. ಹೂಸ್ ಡೊಮೇನ್? ಎಫ್ ಆಫ್ ಎಕ್ಸ್ ಇದ್ ಡೊಮೇನ್ ಅಲ್ಲಿ. ಓಕೆ, ಸೇಮ್. ಸಿ ಇಸ್ ಕಾಲ್ಡ್ ಅ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ. ಇಲ್ಲಿ ಏನಂತ ಕರಿತೀವಿ? ಲೋಕಲ್ ಮ್ಯಾಕ್ಸಿಮಾ. ಯಾಕೆ ಲೋಕಲ್? ಬಿಕಾಸ್ ವಿ ಆರ್ ಟೇಕಿಂಗ್ ದ ಇಂಟರ್ವಲ್ ಹಿಯರ್, ಓಪನ್ ಇಂಟರ್ವಲ್. Then C is called point of local maxima if f of c is greater than f of x in the interval c minus h to c plus h. And f of c is called its local maximum value. Similarly, if f of c is less than f of x in this interval, then f of c will be your local minimum value and c is called local minima. Minima andre ಆ ಪಾಯಿಂಟ್ ಅಂದಂಗೆ. ಓಕೆ, ಮಿನಿಮಾ ಅಂದ್ರೆ ಆ ಪಾಯಿಂಟ್ ಅಂತ ಅಂದಂಗೆ. ಓಕೆ, ಎಸ್. ಸೊ ದಿಸ್ ಇಸ್ ಯರ್ ಸೆಕೆಂಡ್ ಡೆಫಿನೇಷನ್. ಫೈನ್, ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್, ಆಸ್ ವಿ ಸೆಡ್, ವಿ ಆರ್ ಗೋಯಿಂಗ್ ಟು ಯೂಸ್ your derivatives also. Okay, yes. So I have shown one graph here. ಏನೇನಿದೆ? ಡಿಕ್ರೀಸಿಂಗ್ ಇತ್ತು, ಎ ಇಂದ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಯ್ತು, ಮತ್ತೆ ಬಿ ಇಂದ ಡಿಕ್ರೀಸ್ ಆಯ್ತು, ಸಿ ಇಂದ ಮತ್ತೆ ಇನ್ಕ್ರೀಸ್ ಆಯ್ತು. ಓಕೆ, ಸೊ ಮೆನಿ ಥಿಂಗ್ಸ್. ಇಲ್ಲಿ ಏನೇನಿದೆ? ಎ ಮತ್ತೆ ಸಿ ಒಂದೇ ಪಾಯಿಂಟ್ ಗೆ ಇದಾವೆ, ಸೇಮ್ ವ್ಯಾಲ್ಯೂ ದೇ ಆರ್. ಸೊ ಎ ಅಂಡ್ ಸಿ ಆರ್ ಇಟ್ಸ್ ಲೋಕಲ್ ಮಿನಿಮಮ್ ಪಾಯಿಂಟ್ಸ್. ಯಾಕೆ ಲೋಕಲ್ ಅಂತ ಕರಿತೀವಿ? ವೆನ್ ಯು ಹ್ಯಾವ್ ಮೋರ್ ದನ್ ಒನ್. ಓಕೆ, ವೆನ್ ಯು ಹ್ಯಾವ್ ಮೋರ್ ದನ್ ಒನ್, ಇಟ್ ಈಸ್ ಕಾಲ್ಡ್ ಲೋಕಲ್. ಅಂದ್ರೆ ಅದು ಒಂದೇ ಇದೆ ಅಂತ ಅಲ್ಲ. Okay, it is not like ಅದು ಒಂದೇ ಇದೆ ಅಂತ ಅಲ್ಲ. Okay, for example, if I have this graph, if this is my maximum value, we call it maximum value. Okay, and point of maximum. ಆದ್ರೆ ಇಲ್ಲಿ ಈ ತರ ಗ್ರಾಫ್, ಕಂಟಿನ್ಯೂಸ್ ಫಂಕ್ಷನ್ಸ್, ಯೂಶುವಲಿ ಈ ತರ ಗ್ರಾಫ್ಸ್ ಅಲ್ಲಿ ಯು ವಿಲ್ ಗೆಟ್ ಮೆನಿ ಅಂಡ್ ಸೇಮ್ ವ್ಯಾಲ್ಯೂಸ್. ಸೊ ಅದನ್ನ ನಾವು ಲೋಕಲ್ ಅಂತ ಕರಿತೀವಿ. ಅಂದ್ರೆ ನೀವೇನಾದ್ರೂ ಎ ಇಂದ ಬಿ ವರ್ಗು ರಿಸ್ಟ್ರಿಕ್ಟ್ ಅಥವಾ ಇಲ್ಲಿಂದ ಬಿ ವರ್ಗು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಎ ಮಿನಿಮಮ್ ಇದೆ, ಮುಂದೆ ಬಿ ಇಂದ ಡಿ ತಗೊಂಡ್ರೆ ಸಿ ಕೂಡ ಇದೆ, ಸೊ ಎನು ಇದೆ ಸಿನೂ ಇದೆ. ಸೊ ವಿ ಕಾಲ್ ಇಟ್ ಆಸ್ ಲೋಕಲ್ ಮಿನಿಮಾ. ಓಕೆ, ಲೋಕಲ್ ಮಿನಿಮಮ್ ಪಾಯಿಂಟ್ಸ್. ಅದೇ ತರ ನೀವು ನೋಡ್ಬೋದು, ಬಿ ಮತ್ತೆ ಡಿ ಕೂಡ ಸೇಮ್ ಇದೆ, ದೇ ಆರ್ ಸೇಮ್ ವ್ಯಾಲ್ಯೂಸ್. ಹೌದಾ? ದಿಸ್ ಇಸ್ ಸೇಮ್ ವ್ಯಾಲ್ಯೂ. ವಿ ಹ್ಯಾವ್ ಮೋರ್ ದನ್ ಒನ್, ಸೊ ವಿ ಕಾಲ್ ದಮ್ as maximum points. And f of b would be local maxima. Also, A ಅನ್ನೋದು ಟರ್ನಿಂಗ್ ಪಾಯಿಂಟ್, B is also turning point, C is also turning point, D is also turning point in this graph. Okay, so please understand maxima, local maximum difference ಏನು. ಈ ಗ್ರಾಫ್ ಅಲ್ಲಿ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಈ ಗ್ರಾಫ್ ಅಲ್ಲಿ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, whereas here it is local maxima. I guess with the graph you can make the difference, why it is the difference. Okay,
Yes. So this is local maxima and local minima with definition. Yes. Okay. Now we are going to use the third definition. Just 1 second. I did not type this. Yes. Okay. This is very important. The third definition ಅಂತ ಹೇಳ್ಬೋದು ಅಥವಾ ಟೆಸ್ಟ್ ಅಂತ ಹೇಳ್ಬೋದು. ಓಕೆ, ಏನ್ ಹೇಳುತ್ತೆ, ಹೌ ಟು ಚೆಕ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ. ಓಕೆ, ವಿಚ್ ಇಸ್ ಕಾಲ್ಡ್ ಮ್ಯಾಕ್ಸಿಮಾ, ವಿಚ್ ಇಸ್ ಕಾಲ್ಡ್ ಮಿನಿಮಾ. ಏನ್ ಹೇಳುತ್ತೆ, ಫಸ್ಟ್ ಡೆರಿವೇಟಿವ್ ಟೆಸ್ಟ್. ಓಕೆ, ಫಸ್ಟ್ ವಿಲ್ ರೀಡ್ ದ ಡೆಫಿನೇಷನ್, ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಏನ್ ಹೇಳುತ್ತೆ, let f be a function in the open interval I and f is a continuous function along the point C in the I. ಅಷ್ಟು ಗೊತ್ತಾಯ್ತು. f is a continuous function in the open interval I. Sorry, function in the open interval I. When f dash of x changes from positive to negative, when x increases passing through C, and if f dash of x is greater than 0 to left of C to right of C, then it is called local maxima. Read madona, don't worry, then we'll understand. Okay, ಏನ್ ಗೊತ್ತಾಯ್ತು, if it changes from positive to negative, if it changes from positive to negative, ಏನ್ ಹೇಳ್ತಾ ಇದೀವಿ, point of maxima. If f dash of x changes from negative to positive, andre increasing from left to decreasing to right, okay, then it is called local minima. If f dash of x does not change, then it is called neither local maxima nor local minima. Okay, ಏನ್ ಗೊತ್ತಾಯ್ತು, very easy, ತುಂಬಾ easy. Just see the graph. Okay, just see the graph. I have the first graph here. This is the first graph. ಹೌದಾ, ಇಲ್ಲಿ ಈ ಪಾಯಿಂಟ್ ನಿಮ್ದು ಏನಿದೆ, ಲೋಕಲ್ ಮ್ಯಾಕ್ಸಿಮಾ ಪಾಯಿಂಟ್. ಇಲ್ಲಿ ನಿಮ್ದು ಲೋಕಲ್ ಮ್ಯಾಕ್ಸಿಮಾ ವ್ಯಾಲ್ಯೂ ಇದೆ. ಹೌದಾ, ಓಕೆ. ಇಲ್ಲಿವರೆಗೂ ನಾವು ಎಫ್ ಆಫ್ ಸಿ, ಎಫ್ ಆಫ್ ಎಕ್ಸ್ ಡೆಫಿನೇಷನ್ ಯೂಸ್ ಮಾಡಿದ್ವಿ. ಬಟ್ ಅದಕ್ಕಿಂತ ಡೆರಿವೇಟಿವ್ ಟೆಸ್ಟ್ ಇಸ್ ವೆರಿ ಈಸಿ. ಯಾಕೆ ನೋಡೋಣ. ಡೆರಿವೇಟಿವ್ ಅಂದ್ರೆ ಏನು, ಎಫ್ ಆಫ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್. ಹೌದಾ, ಇಲ್ಲಿ ಸಿ ಪಾಯಿಂಟ್ ಇದೆ. ಎಫ್ ಡ್ಯಾಶ್ ಅಂದ್ರೆ ನಥಿಂಗ್ ಬಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಹೌದಾ, ಇಲ್ಲಿ ನಾನು ಒಂದು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಹಾಕ್ತೀನಿ. ಸಿದು ಅಕ್ಕಪಕ್ಕಕ್ಕೆ, ಒಂದು ಸೀದ್ ಈ ಸೈಡ್, ಒಂದು ಸೀದ್ ಆ ಸೈಡ್. ಓಕೆ, ಎಲ್ಲಾದ್ರೂ ಹಾಕಿ ತೊಂದ್ರೆ ಇಲ್ಲ. ಈಗ ನೋಡ್ಬೋದು ನೀವು, ಈ ಕಡೆ ಎಫ್ ಡ್ಯಾಶ್ ಏನಿದೆ, ಪಾಸಿಟಿವ್ ಇದೆ. ಹೌದಾ, ಇಟ್ ಈಸ್ ಇನ್ಕ್ರೀಸಿಂಗ್. ಈ ಕಡೆ ಎಫ್ ಡ್ಯಾಶ್ ಏನಿದೆ, ನೆಗೆಟಿವ್ ಇದೆ, ಇಟ್ ಇಸ್ ಡಿಕ್ರೀಸಿಂಗ್. ಹೌದಾ, ಸಿದು ಲೆಫ್ಟ್ ಸೈಡ್ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್ ಸೈಡ್ ಡಿಕ್ರೀಸ್ ಆಗ್ತಾ ಇದೆ. ಹೌದಾ, ಲೆಫ್ಟ್ ಇಂದ ರೈಟ್ ಗೆ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಯ್ತು. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಫ್ ಡ್ಯಾಶ್ ಪಾಸಿಟಿವ್ ಇಂದ ನೆಗೆಟಿವ್ ಆಯ್ತು. ಹೌದಾ, ಪಾಸಿಟಿವ್ ಇಂದ ನೆಗೆಟಿವ್ ಆಯ್ತು. ಸೊ ಇಫ್ ಎಫ್ ಡ್ಯಾಶ್ ಚೇಂಜಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಆ ಪಾಯಿಂಟ್ ಅನ್ನ ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ತೀವಿ. ಓಕೆ, ಅಂಡ್ ದಿಸ್ ಇಸ್ ವೆರಿ ಈಸಿ ಟು ಚೆಕ್. ಫಸ್ಟ್ ಡೆಫಿನೇಷನ್ ಗಿಂತ ಸೆಕೆಂಡ್ ಡೆಫಿನೇಷನ್ ತುಂಬಾ ಈಸಿ. ಓಕೆ, ನೀವು ಸೀದ್ ಲೆಫ್ಟ್ ಸೈಡ್ ಒಂದ್ ಪಾಯಿಂಟ್ ತಗೊಳ್ಳಿ. ಓಕೆ, ಸೀದ್ ರೈಟ್ ಸೈಡ್ ಒಂದ್ ಪಾಯಿಂಟ್ ತಗೊಂಡು ಎಫ್ ಡ್ಯಾಶ್ ಪಾಸಿಟಿವ್ ಇಂದ ನೆಗೆಟಿವ್ ಆಯ್ತಾ, ತುಂಬಾ ಈಸಿಲಿ ಚೆಕ್ ಮಾಡಬಹುದು. ಓಕೆ, ಸೊ ಇಫ್ ಚೇಂಜಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಅಥವಾ first it increases, then it decreases, then the point C is local maxima. ಅದೇ ತರ if I take this graph, ಹೌದಾ, ಸಿಂಪಲ್ ಆಗಿ ಇಲ್ಲಿ ಸಪೋಸ್ ನಿಮ್ದು ಸಿ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ನಿಮ್ದು ಗ್ರಾಫ್ ಏನಾಯ್ತು, ಡಿಕ್ರೀಸ್ ಆಯ್ತು, ಡಿಕ್ರೀಸ್ ಇಂದ ಇನ್ಕ್ರೀಸ್ ಆಯ್ತು. ಓಕೆ, ಸಿ ದ ಲೆಫ್ಟ್ ಸೈಡ್ ಡಿಕ್ರೀಸ್ ಆಯ್ತು, ಸಿ ದ ರೈಟ್ ಸೈಡ್ ಇನ್ಕ್ರೀಸ್ ಆಯ್ತು. ಅವಾಗ ನಿಮ್ದು ಪಾಯಿಂಟ್ ಸಿ ಅನ್ನೋದೇನು, local minima. ಅಥವಾ if you take the derivative, if you draw the tangent anywhere, ಇಲ್ಲಿ ನೋಡ್ಬೋದು ನಿಮ್ದು ಡೆರಿವೇಟಿವ್ ಕ್ಲಿಯರ್ ಆಗಿ ನೆಗೆಟಿವ್ ಇದೆ, ಈ ಕಡೆ ಕ್ಲಿಯರ್ ಆಗಿ ಪಾಸಿಟಿವ್ ಇದೆ. ಹೌದಾ,
first it decreases, then it increases. So if it changes from negative to positive, then it is local minima. Okay, then it is local minima. If it changes from positive to negative, then it is maxima. This is your first derivative test, and this is very easy to check. Okay, so this is what your definition says here. Okay, next, third point ಏನ್ ಹೇಳ್ತು, when f dash of x does not change. Okay, one point ಏನಿರುತ್ತೆ, ಕಾನ್ಸ್ಟೆಂಟ್ ಗಂತೂ ಚೇಂಜ್ ಆಗಲ್ಲ. if f dash of x does not change, then such point is called as point of inflection. ಇಲ್ಲಿ ನಾನು ಗ್ರಾಫ್ ಹಾಕಿದ್ದೀನಿ ನೋಡಿ. ಈಗ ನೋಡಿ, ಇಲ್ಲಿ ಏನ್ ಪಾಯಿಂಟ್ ಎ ಇದೆ, ಇಲ್ಲಿ ಟ್ಯಾಂಜೆಂಟ್ ಇದು ನಿಮ್ದು ಕಾನ್ಸ್ಟೆಂಟ್ ಇದೆ, ಹೌದಾ? ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಇಲ್ಲ, ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಇಲ್ಲ. ಆಲ್ಸೋ ಈ ಪಾಯಿಂಟ್ ಏನಾಗ್ತಾ ಇದೆ, ಈ ಕಡೆಯಿಂದ ಬಂದು ನಾನ್ ಬರೀ ಇಷ್ಟೇ ತಗೊಂಡ್ರೆ, ಇಷ್ಟೇ ಗ್ರಾಫ್ ತಗೊಂಡ್ರೆ ಮ್ಯಾಮ್ ಇದು ಮ್ಯಾಕ್ಸಿಮಮ್ ಇದೆ ಅಂತ ನೀವು ಹೇಳ್ಬೋದು, ಹೌದಾ? ಇಫ್ ಐ ಟೇಕ್ ದ ಗ್ರಾಫ್ ಓನ್ಲಿ ದಿಸ್ ಮಚ್, ಮ್ಯಾಮ್ ಈ ಗ್ರಾಫ್ಗೆ ಮ್ಯಾಕ್ಸಿಮಮ್ ಇದೆ ಅಂತ ಹೇಳ್ಬೋದು. ಬಟ್ ಇದನ್ನೇ ಈ ಪಾಯಿಂಟ್ ಇಂದ ನಾನು ಎಕ್ಸ್ಟೆಂಡ್ ಮಾಡಿ ಈ ಕಡೆ ಗ್ರಾಫ್ ನ ತೆಗೆದ್ರೆ ಈಗೇನ್ ಹೇಳ್ತೀರಾ, ಮ್ಯಾಮ್ ಮಿನಿಮಮ್ ಇದೆ, ಇಷ್ಟಕ್ಕೆ ಮಿನಿಮಮ್ ಇದೆ, ಹೌದಾ? ಆದ್ರೆ ನಾನು ಕಂಪ್ಲೀಟ್ ಆಗಿ ಗ್ರಾಫ್ ಹಾಕ್ತಿದ್ರೆ ಆ ಪಾಯಿಂಟ್ ಏನಿದೆ, ಮಿನಿಮಮ್ ಇಲ್ಲ ಮ್ಯಾಕ್ಸಿಮಮ್ ಇಲ್ಲ, ಹೌದಾ? ಇಷ್ಟೇ ಫಸ್ಟ್ ಪಾರ್ಟ್ ನೋಡಿದ್ರೆ ಮ್ಯಾಕ್ಸಿಮಮ್ ಇತ್ತು. ಈಗ ನೋಡಿ, ಇಫ್ ಐ ರಿಮೂವ್ ದಿಸ್, now it is maximum. But if I remove this, now it is minimum. But if I take graph like this, ಏನ್ ಹೇಳಕ್ಕಾಗುತ್ತೆ? ಏನು ಹೇಳಕ್ಕಾಗಲ್ಲ. ಅದು ಮಿನಿಮಮ್ ಇದೆಯಾ ಮ್ಯಾಕ್ಸಿಮಮ್ ಇದೆಯಾ, ನಥಿಂಗ್. ಓಕೆ, ಈ ತರ ಪಾಯಿಂಟ್ ನ ನಾವೇನಂತ ಕರಿತೀವಿ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಓಕೆ, ವೆನ್ ಇಟ್ ಇಸ್ ನೈದರ್ ಲೋಕಲ್ ಮ್ಯಾಕ್ಸಿಮಾ ನಾರ್ ಲೋಕಲ್ ಮಿನಿಮಾ. ಯಾಕೆ? ಇಲ್ಲಿಂದ ಬಂದಾಗ ಮೇಲಿದೆ, ಆದ್ರೆ ಇಲ್ಲಿಂದ ಮತ್ತೆ ನಮ್ ಗ್ರಾಫ್ ಸ್ಟಾರ್ಟ್ ಆದಾಗ ಕಡಿಮೆ ಇದೆ. ಸಚ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್, ವಿಚ್ ಆರ್ ನೈದರ್ ಲೋಕಲ್ ಮ್ಯಾಕ್ಸಿಮಾ ನಾರ್ ಲೋಕಲ್ ಮಿನಿಮಾ. ಓಕೆ, ಅವಾಗ ಇಲ್ಲಿ ಏನಿರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಇರುತ್ತೆ, ಡೆರಿವೇಟಿವ್ 0 ಇರುತ್ತೆ. ಯಾಕೆ? ಈ ಪಾಯಿಂಟ್ ಗೆ ನೋಡ್ಬೋದು ಕ್ಲಿಯರ್ ಆಗಿ, ಈ ಪಾಯಿಂಟ್ ಗೆ ರೆಡ್ ಲೈನ್ ಕಾಣ್ತಾ ಇದೆಯಾ, ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಇಸ್ 0. ಅಂದ್ರೆ ಏನು, ಡೆರಿವೇಟಿವ್ ಇಸ್ 0. ಸೊ ಏನ್ ಬಂತು ನಿಮ್ದು ಡೆರಿವೇಟಿವ್, ಪಾಸಿಟಿವ್ ಇಂದ ನೆಗೆಟಿವ್ ಆದ್ರೆ ಮ್ಯಾಕ್ಸಿಮಾ ಆಯ್ತು, ನೆಗೆಟಿವ್ ಇಂದ ಪಾಸಿಟಿವ್ ಆದ್ರೆ ಮಿನಿಮಮ್ ಆಯ್ತು, ಡೆರಿವೇಟಿವ್ 0 ಬಂದ್ರೆ ನೈದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಯ್ತು. ಓಕೆ, ಎಸ್, ಐ ಗೆಸ್ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಇಸ್ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಎಸ್, ಫೈನ್. ಸೊ ಇದು ನಿಮ್ದು ಫಸ್ಟ್ ಡೆರಿವೇಟಿವ್ ಟೆಸ್ಟ್. ಇವೆಲ್ಲ ನಾವು ಮತ್ತೆ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತಾನೆ ಕರಿತೀವಿ. ಓಕೆನಾ? ಯಾಕೆ? ನಿಮ್ಗೆ ಸುಮಾರು ಪಾಯಿಂಟ್ಸ್ ಬರ್ಬೋದು ವೆನ್ ಯು ಟೇಕ್ ದ ಎಂಟೈರ್ ಡೊಮೇನ್. ನೀವು ಬರೀ ಇಂಟರ್ವಲ್ಸ್ ತಗೊಂಡಾಗ ಅಷ್ಟೇ ಇಂಟರ್ವಲ್ಸ್ ನಲ್ಲಿ ಒಂದೇ ಬಂದಾಗ ಅದೇ ವ್ಯಾಲ್ಯೂ, ಬಟ್ ಯೂಶಲಿ ಎಂಟೈರ್ಲಿ ತಗೊಂಡಾಗ ವಿ ಕಾಲ್ ದಿಸ್ ಅಸ್ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ. ಓಕೆ, ಈಗ ನೋಡ್ಬೋದು ಈ ಗ್ರಾಫ್ ಯಾವ ತರ ಇದೆ, ಈ ತರ ಇದೆ ನಿಮ್ದು ಗ್ರಾಫ್, ಹೌದಾ? ಏನೇನ್ ಬರ್ದಿದ್ದಾರೆ, 1 by 1 we can read it. Yes, ಇಲ್ಲಿ C1 ಎಲ್ಲಿದೆ, C1 ಇಲ್ಲಿದೆ ನಿಮ್ದು C1, ಹೌದಾ? I'll just take a red dot. Can you see the C1 here? This is the point of C1. ಕ್ಲಿಯರ್ ಆಗಿ ಏನಿದೆ, ಮ್ಯಾಕ್ಸಿಮಮ್ ಇದೆ. ಸೊ ದಟ್ ಈಸ್ ಯೋರ್ ಲೋಕಲ್ ಮ್ಯಾಕ್ಸಿಮಾ. ಮಿನಿಮಾ ತಗೊಂಡ್ರೆ, ಹೌದಾ, ಎಲ್ಲಿದೆ, C3 ಇಲ್ಲಿದೆ, C3 ದಿಸ್ ಪಾಯಿಂಟ್ ಮಿನಿಮಾ ಇದೆ, ಹೌದಾ? ಸೊ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ತು, ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಸಿಕ್ತು. ಬಟ್ ಇಫ್ ಯು ಟೇಕ್ ಎನಿ ಅದರ್ ಪಾಯಿಂಟ್, ನಾನು ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ತಗೊಂಡ್ರೆ, ಓಕೆ, ನಾನು ಈ ತರ ತಗೊಂಡ್ರೆ ದಿಸ್ ಇಸ್ ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಯಾಕೆ? ಅದ್ರ ಮೇಲೆ ಜಾಸ್ತಿ ಆಗ್ತಾ ಇದೆ, ಈ ಕಡೆ ಕಡಿಮೆ ಆಗ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಅಂತಾನು ಹೇಳಕ್ಕಾಗಲ್ಲ, ಮಿನಿಮಮ್ ಅಂತಾನು ಹೇಳಕ್ಕಾಗಲ್ಲ. Okay, so many graphs will have all the conditions also. Okay, so at this point you can say that it is point of inflection anta helbodu. Okay, yes, this is your third definition. Next,
fourth definition. Okay, and very important definition. ನಿಮ್ದು ಎಕ್ಸಾಂಪಲ್ಸ್ ಅಲ್ಲಿ ಎಕ್ಸರ್ಸೈಸ್ ಅಲ್ಲಿ ಜಾಸ್ತಿ ನೀವು ಇದೇ ಡೆಫಿನೇಷನ್ ಯೂಸ್ ಮಾಡ್ತೀರಾ. ಈ ಟೆಸ್ಟ್ ಏನಾದ್ರೂ ಫೇಲ್ ಆದ್ರೆ ಮಾತ್ರ ಫಸ್ಟ್ ಡೆರಿವೇಟಿವ್ ಟೆಸ್ಟ್, ಅಂದ್ರೆ ಫೇಲ್ ಅಂದ್ರೆ ಏನಾದ್ರೂ for some conditions you are not able to do, then we go for first derivative. Otherwise second derivative test is what we usually use. Okay, yes. Fourth definition ಅಂತ ಹೇಳ್ಬೋದು ಅಥವಾ ಸೆಕೆಂಡ್ ಥಿಯರಮ್ ಅಂತ ಹೇಳ್ಬೋದು. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಫಾರ್ ವಾಟ್? ಟು ಚೆಕ್ local maxima, local minima. Okay, be careful, read, and this is the last part here. Okay, idantu easy ide. Yes, ಏನ್ ಹೇಳುತ್ತೆ? Let f be a function in the interval I and let c be any point in the interval I. Let f is twice differentiable. ಅಂದ್ರೆ ಏನು? ಡಿಫ್ರೆನ್ಶಿಯೇಟ್ ಮಾಡಕ್ ಆಗಿರ್ಬೇಕು. ಟ್ವೈಸ್ ಅಂದ್ರೆ ಎರಡ್ ಸಲ, ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗ್ಬೇಕು. then please read carefully. The point C is called point of local maxima if f dash of C equals to 0 and f double dash of C is less than 0. If this condition is satisfied, then f of C is its local maximum value and C is called local maxima. ಅಂದ್ರೆ ಪಾಯಿಂಟ್ ಏನಾಗಿರ್ಬೇಕು? f dash of C 0 ಆಗಿರ್ಬೇಕು, f double dash of C less than 0 ಆಗಿರ್ಬೇಕು. ಅಂದ್ರೆ ಫಸ್ಟ್ ಡೆರಿವೇಟಿವ್ 0 ಆಯ್ತು, ಸೆಕೆಂಡ್ ಡೆರಿವೇಟಿವ್ ಲೆಸ್ ದನ್ 0 ಆಯ್ತು. ಇದ್ರೆ ಸಿ ಅನ್ನೋದು ದಿಸ್ ಇಸ್ ಯೋರ್ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ದಿಸ್ ಇಸ್ ಯೋರ್ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ and f of C is your local maximum value. This is your local maximum value. Okay, yes, we will understand one by one. ಇದು ಒಂದ್ ವೇಳೆ ಲೋಕಲ್ ಮ್ಯಾಕ್ಸಿಮಾ ಆದ್ರೆ ಇದ್ರ ಅಪೋಸಿಟ್ ಏನಿರುತ್ತೆ? ಮಿನಿಮಾ. ಯಾವಾಗ? ಎಫ್ ಡ್ಯಾಶ್ ಆಫ್ ಸಿ 0 ಆಗಿರ್ಬೇಕು, ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಗ್ರೇಟರ್ ದನ್ 0 ಆಗಿರ್ಬೇಕು. ಅಂದ್ರೆ ಫಸ್ಟ್ ಡೆರಿವೇಟಿವ್ 0 ಇದ್ದು ಸೆಕೆಂಡ್ ಡೆರಿವೇಟಿವ್ ಗ್ರೇಟರ್ ದನ್ 0 ಬಂದ್ರೆ the point C is the point of local minima and f of C is what? Local minimum value. Okay, now if the test fails if f dash of C is also 0, f double dash of C is also 0. f double dash C ಕೂಡ 0 ಬಂದ್ರೆ ಟೆಸ್ಟ್ ಫೇಲ್ ಆಗುತ್ತೆ. ಫೇಲ್ ಆದ್ರೆ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಗೆ ಹೋಗ್ತೀವಿ. ಓಕೆ, so I'm just give you 2 minutes to read the definitions properly, then we'll see the explanation ಯಾಕೆ ಈ ತರ ಅಂತ.
Yes, sorry for the interruption. Okay. Yes, what we were discussing, the second derivative test. Okay. So ಏನ್ ಹೇಳುತ್ತೆ, if I draw this point, sorry, graph, you can see that at this point I'm getting local, at this point I'm getting its maximum point. ಹೌದಾ? ಈಗ ಇದು, this is the point C. This is the point C here, and here I have f of C. Okay, here I have f of C. At this point, ಈಗ ನೋಡಿ, at this point if I draw the tangent, ಇದಕ್ಕೆ ಸ್ಲೋಪ್ ಇದೆಯಾ? ಇಲ್ಲ. ಹೌದಾ? ಇದ್ರದ್ದು ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಏನಾಗುತ್ತೆ? 0 ಆಗುತ್ತೆ, ಬಿಕಾಸ್ ದರ್ ಇಸ್ ನೋ ಸ್ಲೋಪ್ ಆಫ್ ದಿಸ್ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಕರೆಕ್ಟ್? ಓಕೆ. ಏನ್ ಹೇಳುತ್ತೆ? ಡಿಫ್ರೆನ್ಶಿಬಿಲಿಟಿ ಅಂದ್ರೆ ಏನು? ಡಿಫ್ರೆನ್ಶಿಬಿಲಿಟಿ ಇಸ್ ನಥಿಂಗ್ ಬಟ್ ವಾಟ್? ದ ರೇಟ್ ಆಫ್ ಚೇಂಜ್ ಆಫ್ ದ ಫಂಕ್ಷನ್. ಹೌದಾ? if you start drawing the graph of your first derivatives, ಹೌದಾ? ಈಗ ನೋಡಿ, ಈಗ ಒಂದು ಗ್ರಾಫ್ ಇದೆ, ಇದು ಯಾವ್ದು ಗ್ರಾಫು? ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಗೆ ನೀವು ಟ್ಯಾಂಜೆಂಟ್ ಹಾಕ್ತೀರಾ, ಏನ್ ಸಿಗುತ್ತೆ? ಎಫ್ ಡಾಶ್ ಆಫ್ ಎಕ್ಸ್. ಈ ಎಫ್ ಡಾಶ್ ಆಫ್ ಎಕ್ಸ್ ಗೆ ಮತ್ತೆ ನೀವು ಟ್ಯಾಂಜೆಂಟ್ ಹಾಕಿದಾಗ ನಿಮ್ಗೆ ಏನ್ ಸಿಗುತ್ತೆ? ಎಫ್ ಡಬಲ್ ಡಾಶ್ ಆಫ್ ಎಕ್ಸ್. ಹೌದಾ? ನಾವು ಕ್ಲಿಯರ್ಲಿ ಇಫ್ ಯು ಸಿ ಹಿಯರ್, if you take at this point, if f dash of c is 0, and here if you differentiate twice, if you differentiate here twice, definitely ನಿಮ್ದಿದು ನೆಗೆಟಿವ್ ಬರುತ್ತೆ, ಲೆಸ್ ದನ್ 0 ಬರುತ್ತೆ. ಹೌದಾ? ಸೊ ಏನಾಯ್ತು? ಇದು ಲೆಸ್ ದನ್ 0 ಬಂದಾಗ ಗ್ರಾಫ್ ಇಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಇದು ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಇದೆ. ಸೊ ಎಫ್ ಡಾಶ್ ಆಫ್ 0 ಇದ್ದು ಟ್ವೈಸ್ ಡಿಫ್ರೆನ್ಶಿಯೇಬಲ್ ಇದ್ದಾಗ, if f double dash is less than 0, then it is point of maxima, local maxima. ಅದೇ ತರ if I take here, ಗ್ರಾಫ್ ಇಂದ ಏನ್ ಗೊತ್ತಾಗ್ತಾ ಇದೆ? ಗ್ರಾಫ್ ಇಂದ ಕ್ಲಿಯರ್ ಆಗಿ ಈ ಪಾಯಿಂಟ್ ಸಿ ಮಿನಿಮಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹೌದಾ? if at this point if I draw the tangent, of course slope is 0. ಏನು? f dash is 0. ಹೌದಾ? if you take the second differentiability, ಹೌದಾ? that is tangent to this f dash ನೀವು ಮತ್ತೆ ಗ್ರಾಫ್ ಹಾಕ್ತಾ ಹೋದ್ರೆ, you can clearly see that f double dash will be positive here. that is f dash is greater than, f double dash is greater than 0. ಹೌದಾ? ಆಯ್ತು, ಗ್ರೇಟರ್ ದನ್ 0 ಬಂತು. ಗ್ರಾಫ್ ಇಂದ ಏನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ? ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಇದು ಲೋಕಲ್ ಮಿನಿಮಾ ಇದೆ. ಹೌದಾ? ಸೊ ಎಫ್ ಡ್ಯಾಶ್ 0 ಇದ್ದು ಎಫ್ ಡಬಲ್ ಡ್ಯಾಶ್ ಪಾಸಿಟಿವ್ ಬಂದ್ರೆ ಯಾವ ಪಾಯಿಂಟ್ಗೆ, ಆ ಪಾಯಿಂಟ್ ನ ಲೋಕಲ್ ಮಿನಿಮಮ್ ಅಂತ, ಎಫ್ ಆಫ್ ಸಿ ನ ಲೋಕಲ್ ಮಿನಿಮಮ್ ಅಂತ ಕರಿತೀವಿ. ಓಕೆ, 2 0 ಬಂದ್ರೆ ಏನಾಗುತ್ತೆ? ಟೆಸ್ಟ್ ಫೇಲ್ ಆಗ್ಬಿಡುತ್ತೆ. ವಿ ಕ್ಯಾನ್ ಗೋ ಬ್ಯಾಕ್ ಟು ಫಸ್ಟ್ ಡೆರಿವೇಟಿವ್ ಟೆಸ್ಟ್. ಎಸ್, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ ದ ಟೆಸ್ಟ್ಸ್. ಅದು ಹೇಗೆ, ಇದು ಹೇಗೆ ಅಂತ. ಓಕೆ, again I'll just give you a moment to just go through this. Okay, fine. So next definition and last definition ಏನು? absolute maximum and absolute minimum value. ಏನು ಇದ್ರ ಅರ್ಥ? ಇಲ್ಲಿ ನಾನು ಒಂದು ಗ್ರಾಫ್ ಹಾಕ್ತೀನಿ, ಗ್ರಾಫ್ ನೋಡಿದ್ರೆ ನಿಮ್ಗೆ ತಕ್ಷಣ ಅರ್ಥ ಆಗುತ್ತೆ ಏನಿದ್ರ ಮೀನಿಂಗ್. ಓಕೆನಾ? ಈಗ ನೋಡ್ಬೋದು, ಈ ಗ್ರಾಫ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸುಮಾರು ಕಡೆ ಸಿಗ್ತಾ ಇದೆ. ಹೌದಾ? ನಾನು ಇಲ್ಲಿಂದ ಇಷ್ಟು ನೋಡಿದ್ರೆ ಇದು ಮ್ಯಾಕ್ಸಿಮಮ್, ಇಲ್ಲಿಂದ ಇಲ್ಲಿ ನೋಡಿದ್ರೆ ಇದು ಮ್ಯಾಕ್ಸಿಮಮ್, ಅಥವಾ ಇಲ್ಲಿಂದ ಇಲ್ಲಿ ನೋಡಿದ್ರು ಇದು ಜಾಸ್ತಿನೇ ಇದೆ, ಸ್ವಲ್ಪ ಇದು ಜಾಸ್ತಿನೇ ಇದೆ. ಬಟ್ ದಿಸ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ದಿಸ್ ವ್ಯಾಲ್ಯೂ. ಹೌದಾ? ವಿಚ್ ಇಸ್ ದಿ ಹೈಯೆಸ್ಟ್ ವ್ಯಾಲ್ಯೂ? ದ ಫಸ್ಟ್ ಬ್ಲೂ ಡಾಟ್. ದ ಫಸ್ಟ್ ಬ್ಲೂ ಡಾಟ್ ಇಸ್ ಹೈಯೆಸ್ಟ್ ವ್ಯಾಲ್ಯೂ. ಹೌದಾ?
ಸೊ ಈ ತರ ಪಾಯಿಂಟ್ಸ್ ಅನ್ನ ಯಾವುದು ಹೈಯೆಸ್ಟ್ ಇದೆ ದಟ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. ಓಕೆ, ದಟ್ ಇಟ್ ಸೆಲ್ಫ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದ ರಿಮೈನಿಂಗ್ ನಾನು ಈ ತರ ಏನೋ ಇದನ್ನ ಹಾಕ್ತಾ ಹೋದ್ರೆ ಇಲ್ಲೂ ಮ್ಯಾಕ್ಸಿಮಮ್ ಸಿಗ್ಬಹುದು ಇನ್ ದ ಗಿವನ್ ಇಂಟರ್ವಲ್. ಹೌದಾ, ನಾನು ಇಂಟರ್ವಲ್ ಇಲ್ಲಿಂದ ಇಲ್ಲಿ ಮಾತ್ರ ಹಾಕಿದ್ರೆ ದೆನ್ ದಿಸ್ ಪಾಯಿಂಟ್ ಇಸ್ ಮ್ಯಾಕ್ಸಿಮಮ್. ಈಗ ನಾನು ಇಲ್ಲಿಂದ ಇಲ್ಲಿ ಇಂಟರ್ವಲ್ ತಗೊಂಡ್ರೆ ದೆನ್ ದಿಸ್ ಪಾಯಿಂಟ್ ಇಸ್ ಮ್ಯಾಕ್ಸಿಮಮ್. ಹೌದಾ, ಡಿಪೆಂಡ್ಸ್ ಆನ್ ದ ಇಂಟರ್ವಲ್ ವಿಚ್ ಎವರ್ ಇಸ್ ಮ್ಯಾಕ್ಸಿಮಮ್. ಆದ್ರೆ ನೀವು ಓವರ್ ಆಲ್ ಗ್ರಾಫ್ ನೋಡಿದ್ರೆ ಯು ಆರ್ ಗೆಟಿಂಗ್ ಮೆನಿ ಪಾಯಿಂಟ್ಸ್. ಹೌದಾ, ಸೊ ದೀಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಲೋಕಲ್ ಮ್ಯಾಕ್ಸಿಮಾ and this point is called absolute maximum. That is the highest value. Okay, similarly it goes for minimum also. ನೀವು ಇಂಟರ್ವಲ್ ಹಾಕಿದಾಗ ಬರೀ ಇದು ಒಂದೇ ಇದೆ, ಬಟ್ ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ರೆ ಸೇ ನಾನು ಇಲ್ಲಿ ರೆಡ್ ಡಾಟ್ ಹಾಕಿದ್ರೆ ಈ ಇಂಟರ್ವಲ್ ನಲ್ಲಿ ಇದೊಂದಿದೆ, ಇಲ್ಲೊಂದಿದೆ. ಸೊ ಇನ್ ಇಂಟರ್ವಲ್ಸ್ ಯು ಆರ್ ಗೆಟಿಂಗ್ ಮೆನಿ, ಅದಕ್ಕೆ ನಾವು ಲೋಕಲ್ ಅಂತ ಈ ವರ್ಡ್ ಯೂಸ್ ಮಾಡ್ತೀವಿ. ಬಟ್ ಇಫ್ ಯು ಸಿ ಆಲ್ ದ ರೆಡ್ ಡಾಟ್ಸ್, ಎಲ್ಲದಕ್ಕಿಂತ ಕಡಿಮೆ ಯಾವ್ದಿದೆ, ಈ ಪಾಯಿಂಟ್ ಎಲ್ಲದಕ್ಕಿಂತ ಕಡಿಮೆ ಇದೆ. ಹೌದಾ, ಸೊ ದೀಸ್ ಅದರ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ, ವೆರಸ್ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ. ಅಬ್ಸಲ್ಯೂಟ್ ಅಂದ್ರೆ ದಟ್ ಇಸ್ ದಿ ಲೈಕ್ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನ ಹೇಗೆ ಡಿಫೈನ್ ಮಾಡ್ತೀವಿ ನಾವು? ದಿಸ್ ವಿ ಡಿಫೈನ್ ಬೈ, ಓಕೆ, let f is a continuous function in the interval I, then f has both absolute and minimum, absolute maximum and absolute minimum at least some one point in the interval. Okay, so this is the meaning of absolute maximum and absolute minimum value. And this is the last part of your portion, applications of derivatives. Now from this ಪ್ರತಿ ಎಕ್ಸಾಂಪಲ್ ಸಾಲ್ವ್ ಮಾಡಿರೋ ಕ್ಲಾಸಸ್ ಅನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಓಕೆ, ಆಲ್ರೆಡಿ ವಿ ಹ್ಯಾವ್ ಅಪ್ಲೋಡೆಡ್ ದ ಡೀಟೇಲ್ಡ್ ಕ್ಲಾಸ್ ಆಫ್ ದಿಸ್. ಪ್ಲೀಸ್ ಚೆಕ್ ದ ವಿಡಿಯೋಸ್ ಫಾರ್ ಎಕ್ಸಾಂಪಲ್ಸ್. ಓಕೆ, ಅಂಡ್ ದಿಸ್ ಚಾಪ್ಟರ್ ಗೆಟ್ಸ್ ಓವರ್ ಹಿಯರ್. ಐ ವಿಲ್ ಬಿ ಸ್ಟಾಪಿಂಗ್. ಎನಿ ಡೌಟ್ಸ್ ಟು ಎನಿವನ್? Yes, any doubts to anyone? Otherwise the chapter is over. And also ಇಲ್ಲಿಗೆ ನಿಮ್ದು ಪಾರ್ಟ್ 1 ಕೂಡ ಮುಗಿಯುತ್ತೆ. ಪಾರ್ಟ್ 1 ಅಲ್ಲಿ 6 ಚಾಪ್ಟರ್ಸ್ ಇದಾವೆ. ದಿಸ್ ಇಸ್ ದ ಎಂಡ್ ಆಫ್ ಯರ್ ಪಾರ್ಟ್ 1 ಆಲ್ಸೋ. ಓಕೆ, ಫೈನ್, ನೋ ಡೌಟ್ಸ್. ಓಕೆ, ಸೊ ಎಕ್ಸಾಂಪಲ್ಸ್ಗೆ ದಯವಿಟ್ಟು ಅಪ್ಲೋಡೆಡ್ ವಿಡಿಯೋಸ್ ನೋಡಿ. ಎಲ್ಲ ಎಕ್ಸಸೈಸ್ 1, ಆಮೇಲೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಸೆಕೆಂಡ್ ಎಕ್ಸಸೈಸ್, ಆಮೇಲೆ ಮ್ಯಾಕ್ಸಿಮಮ್ ಮಿನಿಮಮ್ 5th ಎಕ್ಸಸೈಸ್ ಕಂಪ್ಲೀಟ್ ಆಗಿ ಮಾಡಿರೋದಿದೆ. ಅಂದ್ರೆ ಒರಿಜಿನಲ್, ಅದರ್ವೈಸ್ ಯುವರ್ ನ್ಯೂ ಟೆಕ್ಸ್ಟ್ ಬುಕ್. Okay, fine. I'll end the class here. In the next class, we'll see the fresh chapter. Thank you all. Take care.